ಇವತ್ತು ನನ್ನ ಮುಂದೆ 15,000 ರೇಂಜಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ, ರಿಯಲ್ಮಿ P1 ಮತ್ತು ಮೋಟೋ G64. ಈ ಮೋಟೋ G64 ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 8GB 128GB ಸ್ಟೋರೇಜ್ ವೇರಿಯಂಟನ್ನು ಬರೀ 14,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಅದೇ ಈ ಕಡೆ ರಿಯಲ್ಮಿ P1 ನೀವು ಅದೇ ವೇರಿಯಂಟು 8GB 128GB ಸ್ಟೋರೇಜ್ ವೇರಿಯಂಟನ್ನು 16,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಕ್ಲೋಸ್ ಟು ಎರಡು ಕೂಡ 15,000 ರೇಂಜಿಗೆ ಬರ್ತವೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಎರಡು ಸ್ಮಾರ್ಟ್ಫೋನ್ಗಳನ್ನು ಕಂಪೇರ್ ಮಾಡ್ತೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಿದ್ದೀನಿ. ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ ಸ್ಪೆಸಿಫಿಕೇಶನ್ ಯಾವ ಸ್ಮಾರ್ಟ್ಫೋನಲ್ಲಿ ಚೆನ್ನಾಗಿದೆ. ಇನ್ ಕೇಸ್ ನೀವು ಈ ಪ್ರೈಸ್ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಇವೆರಡರಲ್ಲಿ ಯಾವ್ದು ಪ್ರಿಫರ್ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಬಾಕ್ಸ್ ಒಳಗಿರುವಂಥ ಆಕ್ಸೆಸರೀಸ್ಗಳನ್ನ ಕಂಪೇರ್ ಮಾಡಬೇಕು ಅಂದರೆ ಎರಡರಲ್ಲೂ ಕೂಡ ಬ್ಯಾಕ್ ಕವರ್ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ. ಎರಡರಲ್ಲೂ ಕೂಡ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಮೋಟೋದಲ್ಲಿ 33 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ, ಈ ಕಡೆ ರಿಯಲ್ಮಿನಲ್ಲಿ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಎರಡರಲ್ಲೂ ಬಾಕ್ಸಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಬಟ್ ಈ ಮೋಟೋದು ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತೆ, ಈ ಬಾಕ್ಸ್ ಒಳಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಾಗಿಲ್ಲ ಅಂತ ಕ್ಲೈಮ್ ಮಾಡ್ತಾರೆ ಮೋಟೋದವರು. ಇನ್ನು ಡೈರೆಕ್ಟಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕಂಪೇರ್ ಮಾಡಬೇಕು ಅಂದರೆ ಎರಡು ಕೂಡ ತುಂಬ ಸಿಮಿಲರ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತು, ಎರಡರಲ್ಲೂ ಕೂಡ ಪಂಚೋಲ್ ಕ್ಯಾಮ್ರಾ ಇದೆ, ಎರಡರಲ್ಲೂ ಬೆಸಲ್ ತುಂಬ ಸಿಮಿಲರ್ ಇದೆ, ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಬ್ಯಾಕು ಪ್ಲಾಸ್ಟಿಕ್ ಫ್ರೇಮು, ಎರಡರಲ್ಲೂ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇದೆ, ಎರಡರಲ್ಲೂ ಕೂಡ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತಾ ಇದೆ. ಒಂದೇನಪ್ಪ ಅಂತ ಅಂದರೆ ಈ ಒಂದು ಮೋಟೋದಲ್ಲಿ ಫ್ರಂಟಲ್ಲಿ ಗುರಿಲ್ಲಾ ಗ್ಲಾಸ್ ಸಿಗ್ತಾ ಇದೆ, ನಮಗೆ ರಿಯಲ್ಮಿನಲ್ಲಿ ಯಾವುದು ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಜೊತೆಗೆ ಈ ಎರಡೂ ಫೋನ್ಗಳ ಬ್ಯಾಕ್ ಮೆಟೀರಿಯಲ್ ಇದೆ ಅಲ್ವಾ, ತುಂಬ ಡಿಫ್ರೆಂಟ್ ಆಯಿತಾ. ಮೋಟೋದಲ್ಲಿ ನಮಗೆ ಅಕ್ರಿಲಿಕ್ ಗ್ಲಾಸ್ ಡಿಸೈನ್ ಸಿಗ್ತಾ ಇರುವಂಥದ್ದು, ಒಂಥರ ಪ್ರೀಮಿಯಂ ಗ್ಲಾಸ್ನ ಫೀಲ್ ಕೊಡುತ್ತಾ ಆಯಿತಾ. ಈ ಕಡೆ ನಮಗೆ ನಾರ್ಮಲ್ ಪಾಲಿಕಾರ್ಬೋನೇಟ್ ಬ್ಯಾಕ್ ಸಿಗ್ತಾ ಇದೆ. ನಂಗೆ ಅನ್ನಿಸ್ತಂಗಿದೆ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ IP ರೇಟಿಂಗಲ್ಲಿ ಒಂದು ಸಣ್ಣ ಚೇಂಜ್ ಇದೆ. ಮೋಟೋದಲ್ಲಿ IP52 ಇದೆ, ಈ ಕಡೆ IP54 ಇದೆ. ಲೈಟ್ ಸ್ವಲ್ಪ ರಿಯಲ್ಮಿನೇ ಸ್ವಲ್ಪ ಹೈಟ್ ಆಗಿದೆ, ರಿಯಲ್ಮಿ ಸ್ವಲ್ಪ ತಿನ್ ಆಗಿದೆ ಅಂತೀನಿ ಆಯಿತಾ. ಓವರಾಲ್ ಈ ಎರಡರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಸಿಮಿಲರ್ ಅನ್ನಿಸ್ತು. ಈ ಎರಡೂ ಕೂಡ ತುಂಬ ಈಕ್ವಲ್ ಆಗಿದೆ. ನನಗೆ ಈ ಎರಡರಲ್ಲಿ ಒಂದನ್ನು ವಿನ್ನರ್ ಅಂತ ಹೇಳೋದು ಕಷ್ಟ ಇದರಲ್ಲಿ. ಜೊತೆಗೆ ಮೋಟೋದಲ್ಲಿ ಟಾಪಲ್ಲಿ ಡಾಲ್ಬಿ ಅಟ್ಮೋಸ್ ಅಂತ ಬರ್ತಿದ್ದಾರೆ ಆಯಿತಾ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಮೋಟೋದಲ್ಲಿ ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆ ರಿಯಲ್ಮಿನಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಮೋಟೋದಲ್ಲಿ ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಆಯಿತಾ. ಕಂಪ್ಯಾರಿಟಿವ್ ತುಂಬ ಕ್ಲೋಸ್ ಇದೆ, ಬಟ್ ಕ್ಲಾರಿಟಿ ಮತ್ತು ಬೇಸ್ ಎರಡೂ ಕೂಡ ಈ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನಾವು ಈ ಎರಡು ಫೋನ್ ನೋಡಿದ ತಕ್ಷಣ, ಅದರಲ್ಲೂ ಮೋಟೋ ಫೋನ್ ನೋಡಿದ ತಕ್ಷಣ ಯಾರೂ ಕೂಡ ಗೆಸ್ ಕೂಡ ಮಾಡೋಕ್ಕಾಗಲ್ಲ 6000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ. ಇಷ್ಟು ತಿನ್ನಾಗಿದ್ರೂ ಕೂಡ, ಇಷ್ಟು ಸಣ್ಣದಾಗಿದ್ದರೂ, ಕಾಂಪ್ಯಾಕ್ಟ್ ಆಗಿದ್ದರೂ ಕೂಡ ಮೋಟೋದವರು ಈ ಸ್ಮಾರ್ಟ್ಫೋನ್ ಒಳಗಡೆ 6000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಡೆ ರಿಯಲ್ಮಿನಲ್ಲಿ ಬರೀ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತಾ ಇದೆ. ಜೊತೆಗೆ ಈ ಒಂದು ಫೋನ್ನ ಬಾಕ್ಸ್ ಒಳಗಡೆ ನಿಮಗೆ ಮೋಟೋದಲ್ಲಿ 33 ವ್ಯಾಟ್ ಚಾರ್ಜರ್ ಸಿಕ್ಕರೆ ರಿಯಲ್ಮಿನಲ್ಲಿ 45 ವ್ಯಾಟ್ ಚಾರ್ಜರ್ ಸಿಗ್ತಾ ಇದೆ. ಎರಡು ಕೂಡ ತುಂಬ ಕ್ಲೋಸ್ ಇದೆ, ಆದರೆ ಚಾರ್ಜಿಂಗಲ್ಲಿ ರಿಯಲ್ಮಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ. ಓವರಾಲ್ ಬ್ಯಾಟ್ರಿ ಕನ್ಸಂಪ್ಷನ್ ನೀವು ಯಾವ ರೀತಿ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆ. ನಂಗೆ ಅನ್ನಿಸ್ತಂಗೆ ಮೋಟೋದಲ್ಲಿ ಒಂದು ನಾರ್ಮಲ್ ಯೂಸಿಗೆ ಆರಾಮಾಗಿ ಅಪ್ ಟು 2 ದಿನದ ತನಕ ಕೂಡ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರಬಹುದು. ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಆಯಿತಾ. 1.5 ದಿನ ಅಂತೂ ಆರಾಮಾಗಿ ಬರುತ್ತೆ ಒಂದು ನಾರ್ಮಲ್ ಯೂಸ್ಗೆ. ಸೊ ಬ್ಯಾಟ್ರಿಗೆಲ್ಲೂ ಕೂಡ ಈ ಒಂದು ಮೋಟೋ ಈಸಿಯಾಗಿ ವಿನ್ ಆಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ IPS ಡಿಸ್ಪ್ಲೇ ಸಿಗ್ತಾ ಇದೆ, ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟು. ಈ ಕಡೆ ರಿಯಲ್ಮಿನಲ್ಲಿ ಅಮೋಲೆಡ್ ಡಿಸ್ಪ್ಲೇ, ಇದು ಕೂಡ 120 Hz, ಇದು ಕೂಡ ಹೆವಿ ಬ್ರೈಟ್ ಆಗಿದೆ ಆಯಿತಾ. ಸೊ ಡಿಸ್ಪ್ಲೇನಲ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಈ ಒಂದು ರಿಯಲ್ಮಿ ಪಡ್ಕೊಳ್ಳುತ್ತೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಮೋಟೋದವರು ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ನ 2 ವೇರಿಯಂಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. 8GB ರ್ಯಾಮು, 128GB ಸ್ಟೋರೇಜು, 12GB ರ್ಯಾಮ್ ವೇರಿಯಂಟ್ ಸಹ ಇದೆ, 256GB ಸ್ಟೋರೇಜು. ನಮಗೆ ಬೇಸ್ ವೇರಿಯಂಟು 8GB 128GB 14,000 ರೂಪಾಯಿ ಆಗುತ್ತೆ. ಮತ್ತು 12GB ರ್ಯಾಮು 256GB ಸ್ಟೋರೇಜ್ ವೇರಿಯಂಟು ಬರೀ 2,000 ರೂಪಾಯಿ ಜಾಸ್ತಿ ಆಗುತ್ತೆ. 16,000 ರೂಪಾಯಿಗೆ 12GB ರ್ಯಾಮ್ ವೇರಿಯಂಟನ್ನು ಮೋಟೋದವ್ರು ಕೊಡ್ತಿರುವಂಥದ್ದು ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತು. ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಯಾವ ಬ್ರ್ಯಾಂಡ್ ಅವರು ಕೂಡ 12GB ರ್ಯಾಮು 256GB ಸ್ಟೋರೇಜನ್ನು ಕೊಡಲ್ಲ. ಕೆಲವು ಬ್ರ್ಯಾಂಡ್ಗಳು ಕೊಡ್ಬೋದಾಯ್ತಾ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ವೇರಿಯಂಟ್ ನೀವು ರಿಯಲ್ಮಿನಲ್ಲಿ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತ ಅಂದರೆ ರಿಯಲ್ಮಿನಲ್ಲಿ ಬರೀ
ಮ್ಯಾಕ್ಸಿಮಮ್ 8GB ರ್ಯಾಮ್ನ ವೇರಿಯಂಟ್ ಮಾತ್ರ ಸಿಗ್ತಾ ಇದೆ. 6GB ಅಥವಾ 8GB ರ್ಯಾಮ್ ವೇರಿಯಂಟ್ ಮಾತ್ರ ನೀವು ತೊಗೊಬೇಕು. ಅಪ್ ಟು 128GB 256GB ಸ್ಟೋರೇಜ್ ವೇರಿಯಂಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಮತ್ತು ರ್ಯಾಮ್ ಟೈಪಿಗೆ ಬಂತು ಅಂತ ಅಂದರೆ LPDDR4X ರ್ಯಾಮ್ ಎರಡರಲ್ಲೂ ಕೂಡ. ಸ್ಟೋರೇಜ್ ಟೈಪಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ UFS 2.2 ಸ್ಟೋರೇಜು, ಇದರಲ್ಲಿ UFS 3.1 ಸ್ಟೋರೇಜು. ಸೊ ರಿಯಲ್ಮಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಮೆಜಾರಿಟಿ ಜನಕ್ಕೆ ಈ ಒಂದು ಸ್ಟೋರೇಜ್ ಟೈಪು ರ್ಯಾಮ್ ಟೈಪ್ ಮ್ಯಾಟ್ರ್ ಆಗಲ್ಲ. ನೀವು ಹೆವಿ ಗೇಮರ್ಸ್ ಆಗಿದ್ದೀರಾ ಅಂದರೆ ಅಂಥವ್ರಿಗೆ ಮೋಸ್ಟ್ಲಿ ಅದು ಮ್ಯಾಟ್ರ್ ಆಗ್ಬೋದು. ಯೂಶ್ವಲಿ ಈ ಪ್ರೈಸ್ ರೇಂಜಲ್ಲಿ ಯಾರು ಕೂಡ ಗೇಮಿಂಗೋಸ್ಕರ ಫೋನ್ ತೊಗೊಳ್ಳಲ್ಲ. ಸೊ ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ಮ್ಯಾಟ್ರ್ ಆಗಲ್ಲ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ರಿಯಲ್ಮಿ ಪಡ್ಕೊಳ್ಳುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಎರಡರಲ್ಲೂ ಕೂಡ ತುಂಬ ಒಳ್ಳೆಯ ಪ್ರೊಸೆಸರ್ನ ಹಾಕಿದ್ದಾರೆ. ಮೋಟೋದಲ್ಲಿರುವಂಥ ಪ್ರೊಸೆಸರ್ ಇದು ಜಗತ್ತಿನ ಮೊಟ್ಟ ಮೊದಲ ಡೈಮೆನ್ಸಿಟಿ 7025 5G ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನು. ಇದು ಬೆಂಚ್ ಮಾರ್ಕಲ್ಲಿ ಸುಮಾರು ಒಂದು 5 ಲಕ್ಷ ರೇಟಿಂಗನ್ನು ಕೊಟ್ಟರೆ, ಈ ಕಡೆ ರಿಯಲ್ಮಿನಲ್ಲಿ ಡೈಮೆನ್ಸಿಟಿ 7050 5G ಪ್ರೊಸೆಸರ್, ಸ್ವಲ್ಪ ಹಳೆ ಪ್ರೊಸೆಸರೇ, ಬೆಂಚ್ ಮಾರ್ಕ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 6 ಲಕ್ಷ ರೇಟಿಂಗ್ ಕೊಡುತ್ತೆ. ಸೊ ಆನ್ ಪೇಪರು ಪರ್ಫಾರ್ಮೆನ್ಸ್ ವೈಸು ನಿಮಗೆ ಈ ಒಂದು ರಿಯಲ್ಮಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಕೊಡುತ್ತಾ ಐತೆ. ಎರಡರಲ್ಲೂ ಕೂಡ ಗೇಮ್ ಪ್ಲೇ ತುಂಬ ಸಿಮಿಲರ್ ಇದೆ. ಎರಡರಲ್ಲೂ ಕೂಡ ನಿಮಗೆ ಸ್ಮೂತಾಗಿ ಗೇಮ್ ಪ್ಲೇ ಸಿಗುತ್ತೆ. ಎರಡೂ ಕೂಡ ಮಿಡ್ ಆ್ಯಂಡ್ ಪ್ರೊಸೆಸರ್ಗಳೇ. ಆನ್ ಪೇಪರ್ ಪ್ರೊಸೆಸರ್ನಲ್ಲಿ ರಿಯಲ್ಮಿ ತುಂಬ ಈಸಿಯಾಗಿ ವಿನ್ ಆಗುತ್ತೆ. ಆದರೆ ನಾವು ಯೂಸರ್ ಎಕ್ಸ್ಪೀರಿಯೆನ್ಸ್ ನೋಡಬೇಕು ಅಂತ ಅಂದರೆ ಎರಡನ್ನೂ ಕೂಡ ನಾವು ನ್ಯಾವಿಗೇಷನ್ನು ಮಲ್ಟಿ ಟಾಸ್ಕ್ನೆಲ್ಲ ಚೆಕ್ ಮಾಡಿದ್ರೆ ಸಮ್ ರೀಸನ್ ಮೋಟೋ ತುಂಬ ಸ್ನ್ಯಾಪಿ ಆಗಿದೆ. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಓಪನ್ ಆಗೋದು, ನಮಗೆ ಎಲ್ಲೂ ಕೂಡ ಲ್ಯಾಗಿ ಅನ್ನಿಸ್ದೇ ಇರೋದು ನಮಗೆ ಮೋಟೋದಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಆಯ್ತು, ಅದು ಮೋಸ್ಟ್ಲಿ ಕಸ್ಟಮೈಸೇಷನ್ ಅಥವಾ OS ಅನಿಸುತ್ತೆ. ಏನಕ್ಕೆ ಅಂದರೆ ನಮಗೆ ಮೋಟೋದಲ್ಲಿ ಒಂಥರ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗ್ತಿದೆ, ಅದು ರೀಸನ್ ಇರಬಹುದು ನಂಗೆ ಅನ್ನಿಸ್ದಂಗೆ. ಇನ್ನು 5G ಬ್ಯಾಂಡಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ 14 5G ಬ್ಯಾಂಡ್ಗಳು ಸಿಗ್ತಾ ಇದೆ. ಆಯಿತಾ, ಕ್ರೇಜಿ. ನೀವು ಈ ಫೋನ್ ಇಟ್ಕೊಂಡು ಬೇರೆ ದೇಶಕ್ಕೆ ಹೋದ್ರಿ ಅಂದರೂ ಸಹ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ಆಗೋದ್ರಿಂದ ನೀವು ಅಲ್ಲೂ ಕೂಡ 5G ಇದ್ದರೆ ಇನ್ ಕೇಸ್ ಯೂಸ್ ಮಾಡ್ಬೋದು. ಕೆಲವೊಂದು ಸಲ ಹೆಂಗಾಗುತ್ತೆ ಗೊತ್ತಾ, ಕಡಿಮೆ ಬ್ಯಾಂಡ್ ಇದ್ದಾಗ ನಮ್ಮ ದೇಶದಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ಬೇರೆ ದೇಶಕ್ಕೆ ಹೋದಾಗ ಇನ್ ಕೇಸ್ ಆ ಟೈಮಲ್ಲಿ ಯೂಸ್ ಆಗದೇ ಇರಬಹುದು. ಸೊ ಅದರಿಂದ ಜಾಸ್ತಿ ಬ್ಯಾಂಡ್ಗಳಿದ್ದಷ್ಟು ಒಳ್ಳೆಯದು. ನಮಗೆ ರಿಯಲ್ಮಿನಲ್ಲೂ ಕೂಡ ಜಾಸ್ತಿನೇ ಇದೆ, 9 5G ಬ್ಯಾಂಡ್. ಬಟ್ ಕಂಪ್ಯಾರಿಟಿವ್ಲಿ ಮೋಟೋದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ವಿಷಯ ತಲೆಹಿಡ್ಕೊಬೇಕಾಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂದರೆ ಆಯಿತಾ, ಮೇಜರ್ ಡಿಫ್ರೆನ್ಸು ಕ್ಯಾಮ್ರಾದಲ್ಲಿರೋದು. ಸೊ ಎಷ್ಟೋ ಜನಕ್ಕೆ ಕ್ಯಾಮ್ರಾನೇ ಒಂದು ಪ್ರಿಯಾರಿಟಿ ಆಗಿರುತ್ತೆ, ಕ್ಯಾಮ್ರಾಗೋಸ್ಕರನೇ ಫೋನ್ ತಗೋತಾರೆ. ಸೊ ಅಂಥವ್ರಿಗೆ ಈ ಒಂದು ಮೋಟೋ ಬೆಟರ್ ಅಂತೀನಿ. ಏನಕ್ಕೆ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಇದೆ. f1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋಸ್ ಸಕ್ಕತ್ತಾಗಿದೆ. ಆಯಿತಾ, ಈ ಪ್ರೈಸ್ ರೇಂಜಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿರೋದು ತುಂಬ ದೊಡ್ಡ ವಿಷಯ ಅನ್ನಿಸ್ತು ನಮಗೆ. ಈ ಕಡೆ ರಿಯಲ್ಮಿನಲ್ಲಿ 50 MPನೇ ಇದೆ, ಬಟ್ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಿಲ್ಲ. ಕಂಪೇರ್ ಮಾಡೋದಕ್ಕೆ ಹೋದರೆ ಎರಡೂ ಚೆನ್ನಾಗಿದೆ ಫೋಟೋ. ಕಂಪೇರ್ ಮಾಡೋದಕ್ಕೆ ಹೋದರೆ ಮೋಟೋ ಮಚ್ ಬೆಟರ್ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ OIS ಇರೋದ್ರಿಂದ ತುಂಬ ಸ್ಟೇಬಲ್ ಶಾರ್ಟ್ಸ್ಗಳು ನಿಮಗೆ ಸಿಗುತ್ತೆ. ಸ್ವಲ್ಪ ಶೇಕ್ ಆದರೂ ಕೂಡ ಸ್ಟೇಬಲ್ ಆಗಿ ಬರುತ್ತೆ. ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ತೆಗೆದಾಗ ಲೋ ಲೈಟಲ್ಲಿ ನಿಮಗೆ ಬ್ಲರ್ರಿ ಒಂದು ಫೋಟೋಸ್ ಬರಲ್ಲ. ಸೊ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಮೋಟೋದಲ್ಲಿ ಇನ್ನೊಂದು ಸೆನ್ಸರ್ ಇದೆ, ಇರೋದೇ 2 ಸೆನ್ಸಾರು. 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಆಯಿತಾ, ಬೆಂಕಿ ವಿಷಯ. ಅದೇ ಲೆನ್ಸು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ಡೆಪ್ತ್ ಕ್ಯಾಮ್ರಾ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಸೊ ಒಂದು ರೀತಿ ಕೊಡುವಂಥ ಎಲ್ಲ ಕ್ಯಾಮ್ರಾನು ಒಂದು ರೀತಿ ಕಂಪ್ಲೀಟಾಗಿ ಯೂಸ್ ಆಗೋ ರೀತಿ ಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ಯಾವುದೇ ಒಂದು ಎಕ್ಸ್ಟ್ರಾ ಲೆನ್ಸನ್ನು ಕೊಟ್ಟಿಲ್ಲ ಇವರು. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾಮ್ರಾ ತುಂಬ ಇಂಪ್ರೆಸ್ ಮಾಡ್ತು. ಸೊ ಮೇಯ್ನ್ ಸೆನ್ಸಾರ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಎಕ್ಸ್ಟ್ರಾ ಮಲ್ಟಿಪರ್ಪಸ್ ವೈಡ್ ಆ್ಯಂಗಲು, ಮ್ಯಾಕ್ರೋ, ಡೆಪ್ತ್ ಸೆನ್ಸಾರ್ ಎಲ್ಲದೂ ಒಂದೇ ಕೆಲಸ ಮಾಡುತ್ತೆ. ಸೊ ಅದು ಕೂಡ ಹೆವಿ ಚೆನ್ನಾಗಿದೆ. ವೈಡ್ ಆ್ಯಂಗಲ್ ಶಾರ್ಟ್ಸ್, ಅಟ್ಲಿ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರಲ್ಲ ಅಂತ ಖುಷಿ ನನಗೆ. ಆಯಿತಾ, ಈ ಪ್ರೈಸ್ ರೇಂಜಲ್ಲಿ ಅದು ಕೂಡ ಕ್ಲಾರಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತೀನಿ. ಈ ಕಡೆ ನಮಗೆ 2 MP ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಅದನ್ನು ಬಿಟ್ಟರೆ ಇನ್ನೊಂದು ಯಾವುದೋ 2 MP ಇನ್ನೊಂದು ಏನೋ ಲೆನ್ಸ್ ಇದೆ, ಅದು ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ ಅವರು. ಒಟ್ಟಿಗೆ ಮೇಯ್ನ್ ಸೆನ್ಸಾರ್ ಒಂದು 50 MP, ಪರವಾಗಿಲ್ಲ. ಸ್ಯಾಂಪಲ್ 2 ತೋರಿಸಿದ್ದೀನಿ, ನೋಡ್ಬಿಟ್ಟು ನೀವೇ ಕಂಪೇರ್ ಮಾಡ್ಕೊಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ 16 MP ಫ್ರಂಟ್ ಕ್ಯಾಮ್ರಾ ಇದೆ. ನನಗೆ ರಿಯಲ್ಮಿದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಔಟ್ಡೋರ್ನಲ್ಲಿ 2 ತುಂಬ ಸಿಮಿಲರ್ ಇದೆ, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಮೋಟೋ ಒಳಗಡೆ ಸ್ವಲ್ಪ ಕೆಂಪು ತೆಗಿಯುತ್ತೆ ಅಂತ ಅನ್ನಿಸ್ತು. STR ಎಲ್ಲ ಆಫ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಆಗುತ್ತೆ. ಕ್ಲಾರಿಟಿ, ಡೀಟೇಲ್ಸ್ ಇದು 2 ಚೆನ್ನಾಗಿದೆ, 2 ತುಂಬ ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ. ಬಟ್ ಕಲರ್ ಸೈನ್ಸ್ ಎರಡರಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ನಿಮಗೆ ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಓಕೆ ಅಂತೀನಿ. ಆಯಿತಾ, ಸೊ ಕ್ಯಾಮ್ರಾದಲ್ಲಿ ಓವರಾಲ್ ನಂಗೆ ಅನ್ನಿಸ್ದಂಗೆ ನಿಮಗೆ ಫೋಟೋಸಿಗೆ
ಎರಡೂ ಚೆನ್ನಾಗಿದೆ, ಬಟ್ ಮೋಟೋ ಬೆಂಕಿದೆ, ಟಾಪ್ ನಾಚು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ ರೇರಲ್ಲಿ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ HD 30 FPS. ಈ ಕಡೆ ರಿಯಲ್ಮಿನಲ್ಲಿ 4K ಕೊಟ್ಟಿದ್ದಾರೆ ರೇರಲ್ಲಿ, ಬೆಂಕಿ ವಿಷಯ. ಫ್ರಂಟ್ ಕ್ಯಾಮ್ರಾ ವೀಡಿಯೋದಲ್ಲಿ ಫುಲ್ HD 30 FPS ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ಎರಡು ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. 4K ಕೊಟ್ಟಿದ್ದು ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಮೋಟೋದಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ವಿತ್ ಫೇಸ್ ಅನ್ಲಾಕ್ ಇದೆ, ಎರಡರಲ್ಲೂ ಕೂಡ ವೈಡ್ ವೈನ್ L1. ಈ ಕಡೆ ರಿಯಲ್ಮಿನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಬೆಂಕಿ ವಿಷಯ ಈ ಪ್ರೈಸ್ ರೇಂಜ್ಗೆ, ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಇನ್ನು OSಗೆ ಬಂತು ಅಂತ ಅಂದರೆ ಎರಡು ಕೂಡ Android 14 ಬೇಸ್ ಮೇಲೆ ರನ್ ಆಗ್ತಿರುವಂಥ OS. ಪರ್ಸ್ನಲಿ ನನಗೆ ಈ ಒಂದು ಮೋಟೋದಲ್ಲಿರುವಂಥ OS ಇಷ್ಟ ಆಗುತ್ತೆ. ಕ್ಲೀನ್ ಆಗಿದೆ, ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಬ್ಲೋಟ್ವೇರ್ಸ್ಗಳು ಸಹ ಸ್ವಲ್ಪ ಕಡಿಮೆ ಇದೆ ಕಂಪ್ಯಾರಿಟಿವ್ಲಿ. ರಿಯಲ್ಮಿನಲ್ಲಿ ಹೆವಿ ಬ್ಲೋಟ್ವೇರ್ಸ್ಗಳಿದೆ ಬಟ್ ಕೆಲವೊಂದಿದೆ, ಇನ್ಸ್ಟಾಲ್ ಕೂಡ ಮಾಡ್ಬೋದು. ಕಂಪೇರ್ ಮಾಡೋದಕ್ಕೆ ಹೋದರೆ ಮೋಟೋದಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ. ಯೂಸರ್ ಎಕ್ಸ್ಪೀರಿಯನ್ಸು ಮೋಟೋ ಮಚ್ ಬೆಟರ್ ಇದೆ. ಏನಕ್ಕೆ ಅಂದರೆ ಸ್ಟಾಕ್ ಆ್ಯಂಡ್ರಾಯ್ಡು ಜೊತೆಗೆ ಈ ಎರಡೂ ಬ್ರ್ಯಾಂಡ್ಗಳು ಕೂಡ 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ರಿಯಲ್ಮಿನವರೇನೋ 2 ವರ್ಷ ಅಪ್ಡೇಟ್ ಅಂತೆ, ಮೋಟೋದವರು 1 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡಬಹುದು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ಬ್ಲೂಟೂತ್ 5.3 ಇದೆ, ಇದರಲ್ಲಿ 5.2. ನಿಮಗೆ ಮೋಟೋದಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಈ ಕಡೆ ರಿಯಲ್ಮಿನಲ್ಲಿ ವೈಫೈ 6 ಸಹ ಇರುವಂಥದ್ದು. ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾರೆ, ಎಲ್ಲ ಸೆನ್ಸರ್ಸ್ನು ಕೂಡ ಎರಡು ತುಂಬ ಸಿಮಿಲರ್ ಇದೆ ಇದರಲ್ಲಿ. ಜೊತೆಗೆ ಈ ಒಂದು ಮೋಟೋದಲ್ಲಿ ಕೆಲವೊಂದು ಗೆಸ್ಚರ್ಸ್ ಎಲ್ಲ ಸಿಗ್ತಾ ಇದೆ ಆಯಿತಾ. ಫಾರ್ ಎಕ್ಸಾಂಪಲ್, ನೀವು ಶೇಕ್ ಮಾಡಿದ್ರೆ ಫ್ಲ್ಯಾಶ್ ಆನ್ ಆಗೋ ರೀತಿ, ಮತ್ತು ಹಿಂದ್ಗಡೆ 2 ಸಲ ಟ್ಯಾಪ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ, ನೋಡ್ತಾ ಇದ್ದೀರಾ. ಮತ್ತು ನೀವು ಸೆಲ್ಫಿ ಕ್ಯಾಮ್ರಾ ಹಾಕ್ಕೊಂಡಿರ್ತೀರ, ಸೆಲ್ಫಿನಲ್ಲಿ ನೀವು ಅಲ್ಲಿ ಬಿಟ್ರಿ ಅಂದ ತಕ್ಷಣ ನೋಡಿ, ನಾನೇನು ಟಚ್ಚೇ ಮಾಡ್ತಿಲ್ಲ, ಅಲ್ಲಿ ಬಿಟ್ರಿ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಫೋಟೋ ಕ್ಲಿಕ್ ಮಾಡುತ್ತೆ ನೋಡಿ. ಸೊ ಈ ರೀತಿ ಸೂಪರ್ ಫೀಚರ್, ಮತ್ತು ಮಲ್ಟಿ ವ್ಯೂ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕೊಟ್ಟಿದ್ದಾರೆ ಈ ಸಲ ಕ್ಯಾಮ್ರಾದಲ್ಲಿ. ಸೊ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಟ್ಟಿಗೆ ರೆಕಾರ್ಡ್ ಮಾಡೋ ಫೀಚರ್ ಎಲ್ಲ. ಸೊ ಇದು ಕೆಲವೊಂದು ಅಡಿಷ್ನಲ್ ಫೀಚರ್ಸ್ಗಳು ಇದರಲ್ಲಿ. ಆ್ಯಕ್ಚುಲಿ ರಿಯಲ್ಮಿನಲ್ಲೂ ಕೂಡ ಕೆಲವೊಂದು ಗೆಸ್ಚರ್ಸ್ ಎಲ್ಲ ಇದೆ ಆಯಿತಾ. ಬಟ್ ಆ ಒಂದು ಫೀಚರ್ನ ರಿಯಲ್ಮಿ UI ಫೀಚರ್ ಅದು, ಬಟ್ ಇದರಲ್ಲಿ ಅದನ್ನ ಯಾವುದೂ ಕೊಟ್ಟಿಲ್ಲ ಈ ಒಂದು ಪರ್ಟಿಕ್ಯುಲರ್ ಸ್ಮಾರ್ಟ್ಫೋನ್ಗೆ. ಏನಕ್ಕೆ ಅಂತ ಗೊತ್ತಿಲ್ಲ, ಫ್ಯೂಚರ್ ಅಪ್ಡೇಟ್ನಲ್ಲಿ ಬರಬಹುದೇನೋ. ಸೊ ನೀವು ಹಾಗಾದರೆ ಕೇಳ್ಬೋದು ಇವೆರಡರಲ್ಲಿ ಯಾವ್ದು ತೊಗೊಳ್ಳಿ ಅಂತ. ನೋಡಿ, 15,000 ರೇಂಜಿಗೆ ಎರಡು ಚೆನ್ನಾಗಿದೆ, ಬಟ್ ನಿಮಗೆ ಮೋಟೋದು 2,000 ರೂಪಾಯಿ ಪ್ರೈಸ್ ಕಡಿಮೆ ಆಗುತ್ತೆ, ಈ ರಿಯಲ್ಮಿ 2,000 ರೂಪಾಯಿ ಜಾಸ್ತಿ ಆಗುತ್ತೆ. ನಿಮಗೆ ನೋಡಿ ರಿಯಲ್ಮಿನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೊಸೆಸರ್ ಓಕೆ, ತುಂಬ ಎರಡು ಸಿಮಿಲರ್ ಇದೆ, ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ರ್ಯಾಮ್ ಸ್ಟೋರೇಜ್ ಸ್ವಲ್ಪ ಬೆಟರ್ ಇದೆ. ಸೊ ಈ ಕಡೆಗೆ ಬಂತು ಅಂತ ಅಂದರೆ ನಿಮಗೆ ಈ ಸ್ಮಾರ್ಟ್ಫೋನಲ್ಲಿ ಕ್ಯಾಮ್ರಾ ಬೆಂಕಿ ಇದೆ, ಒಳ್ಳೆ ಬ್ಯಾಟ್ರಿ ಇದೆ. ಸೊ ಕೆಲವೊಂದು ಸ್ಪೀಕರ್ ಚೆನ್ನಾಗಿದೆ. ಸೊ ನಿಮಗೆ ಈ ಎರಡರಲ್ಲಿ ಯಾವ ಫೀಚರ್ ನಿಮಗೆ ತುಂಬ ಅವಶ್ಯಕತೆ ಇದೆ ಯೋಚನೆ ಮಾಡ್ಕೊಳ್ಳಿ. ಡಿಸ್ಪ್ಲೇ ಚೆನ್ನಾಗಿದೆಯಾ ಡಿಸೈಡ್ ಮಾಡ್ಕೊಳ್ಳಿ, ಡಿಸ್ಪ್ಲೇ ಯಾವ್ದು ಚೆನ್ನಾಗಿರೋದು ತೊಗೋಬೋದು ನೀವು. ಇಲ್ಲ ಪರ್ಫಾರ್ಮೆನ್ಸ್ ವಿತ್ ಕ್ಯಾಮ್ರಾ ಚೆನ್ನಾಗಿರೋದು ಬೇಕಾ, ಮೋಟೋ ತೊಗೊಬೋದು. ಸೊ ಈ ರೀತಿ ಎರಡೂ ಚೆನ್ನಾಗಿದೆ, ಎರಡೂ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ. ಚೆಕ್ ಮಾಡಿ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ನೋಡ್ಕೊಂಡು ಫೋನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳ ಹಾನೆಸ್ಟ್ ಕಂಪ್ಯಾರಿಸನ್ನು. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.